ನಮಸ್ಕಾರ. ನಾವು ಇವತ್ತು ಮುಂಬರುವ ಗಣೇಶ ಚತುರ್ಥಿ, ದಸರಾ ಹಬ್ಬ ಮತ್ತು ದೀಪಾವಳಿಗಾಗಿ ಮ್ಯಾರಿಗೋಲ್ಡ್ ಸೋಯಿಂಗ್ನ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಅಂದರೆ ಈಗ ಯಾವ ಟೈಮಿಗೆ ನಾವು ಮ್ಯಾರಿಗೋಲ್ಡ್ನ ಸೋಯಿಂಗ್ ಮಾಡಿದರೆ ಅದು ಗಣೇಶ ಚತುರ್ಥಿಗಾಗಲಿ ಇಲ್ಲ ದಸರಾಗಾಗಲಿ ಇಲ್ಲ ದೀಪಾವಳಿಗಾಗಲಿ ಆ ಟೈಮಲ್ಲಿ ಪೀಕ್ ಫ್ಲವರಿಂಗಿಗೆ ಬರಬೇಕು. ಓಕೆ, ಸೊ ಆ ಡೇಟ್ಸ್ನ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಗಣೇಶ ಚತುರ್ಥಿ ಇರೋದು ಸೆಪ್ಟೆಂಬರ್ 14ನೇ ತಾರೀಕಿಗೆ, ದಸರಾ ಇರೋದು 20 ಅಕ್ಟೋಬರ್ಗೆ, ಆಮೇಲೆ ದೀಪಾವಳಿ ಬಂದು ನವಂಬರ್ 8ನೇ ತಾರೀಕಿಗೆ ಇದೆ. ಸೊ ಈ ಡೇಟ್ಸ್ಗೆ ಅಂದರೆ ಒಂದು 2 ಡೇಸ್ ಇದಕ್ಕಿಂತ ಮುಂಚೆ ನಾವು ಹಾಕಿರೋ ಚೆಂಡು ಹೂವು ಪೀಕ್ ಫ್ಲವರಿಂಗ್ ಸ್ಟೇಜಲ್ಲಿ ಇರಬೇಕು. ಸೊ ಆ ಥರ ಪ್ಲ್ಯಾನಿಂಗ್ ಈಗ ನಾವು ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರನೇ ಒಂದಿಷ್ಟು ಡಿಸ್ಕಷನ್ಸ್ ನಾವು ಮಾಡೋಣ. ಇವತ್ತು ನಾವು ಮಾಡಬೇಕಾಗಿರೋ ಡಿಸ್ಕಷನ್ಸಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದೆ ಅಂತಂದರೆ, ಒಂದು ಯಾವ ಹೈಬ್ರಿಡ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಯಾವ ಡೇಟಿಗೆ ಸೋಯಿಂಗ್ ಮಾಡಿಸ್ಬೇಕು, ಆಮೇಲೆ ಫರ್ಟಿಲೈಸರ್ಸ್ ಡೋಸು, ಇದು ಜನರಲ್ ಇನ್ಫಾರ್ಮೇಷನ್ ಡಿಸ್ಕಷನ್ ಮಾಡೋಣ. ಯಾಕೆ ಅಂತಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ, ಫಾರ್ಮರಿಂದ ಫಾರ್ಮರ್ಸ್ಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಪೆಸ್ಟ್ ಆ್ಯಂಡ್ ಡಿಸೀಸು, ಆಮೇಲೆ ಅದರ ಕಂಟ್ರೋಲ್ ಹೇಗೆ ಮಾಡಬೇಕು. ಸೊ ಇಲ್ಲಿಯೂ ಸಹ ಜನರಲ್ ಪೆಸ್ಟ್ ಆ್ಯಂಡ್ ಡಿಸೀಸಸ್ ಬಗ್ಗೆ ಡಿಸ್ಕಷನ್ ಮಾಡುವ. ಆಮೇಲೆ ಅದರ್ ಚಾಲೆಂಜಸ್ಸು ಅಂದರೆ ಮತ್ತೇನು ಪ್ರಾಬ್ಲಮ್ ಬರ್ಬೋದು ನಾವು ಮ್ಯಾರಿಗೋಲ್ಡ್ನ ಬೆಳಿಬೇಕಾದ್ರೆ, ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಸ್ ಮಾಡೋಣ. ಇಲ್ಲಿ ಮತ್ತೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಇಲ್ಲಿ ಏನೇ ಸಜೆಷನ್ಸ್ ಇದ್ರೂ ಸಹ ನಮ್ಮ R&D ಸ್ಟೇಷನ್ಸ್ ಲೊಕೇಟೆಡ್ ಏನಿದೆ ಬೆಂಗಳೂರು ಸೌತಲ್ಲಿ, ಅಲ್ಲಿ ತಗೊಂಡಿರೋ ಡಾಟಾ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ಬೆಳಿಬೇಕಾಗಿರೋದು ಏನಿದೆ ಅಲ್ವ, ಅಲ್ಲಿಗೆ ಮತ್ತೆ ನಾವು ಬೆಳೆದಿರೋದಕ್ಕೆ ಸ್ವಲ್ಪ ಡಾಟಾ ಚೇಂಜಸ್ ಆಗಬಹುದು. ಓಕೆ, ಸೊ ಫಸ್ಟ್ ಸೆಲೆಕ್ಷನ್ ಆಫ್ ಹೈಬ್ರಿಡ್ಸು. ಈಗ ಪ್ರೆಸೆಂಟ್ಲಿ ಮಾರ್ಕೆಟಲ್ಲಿ ದಿ ಬೆಸ್ಟ್ ಹೈಬ್ರಿಡ್ಸ್ ಅಂತಂದರೆ ಇದು ಒಕ್ಕಲ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದನೇ ಇದೆ. ಓಕೆ, ಸೊ ಒಕ್ಕಲ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ದು ಅಂಬರ್, ಇದು ಲೆಮನ್ ಯೆಲ್ಲೋ ಕಲರು ಫ್ಲವರ್ಸ್ ಬರುತ್ತೆ, ಇದು ಟಾಲ್ ಇದೆ. ಆಮೇಲೆ ಇದು 55 to 65 ಡೇಸಲ್ಲಿ ಬೇಸ್ಡ್ ಅಂದರೆ ನಿಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್ ಯಾವ ಥರ ಇದೆ ಅದ್ರ ಅನುಗುಣವಾಗಿ ಇದು 55ದಿಂದ 65 ಡೇಸ್ವರೆಗೂ ನಿಮಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಎರಡನೇದು ಕೇಸರ್, ಇದು ಆರೆಂಜ್ ಕಲರು ಫ್ಲವರ್ಸು, ಆಮೇಲೆ ಟಾಲ್ ಇದೆ. ಇದು ಸಹ 45 ಡೇಸಿಂದ 55 ಡೇಸಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಆದಮೇಲೆ ನಿಮಗೆ ಪೀಕ್ ಫ್ಲವರಿಂಗ್ಗೆ ಬರುತ್ತೆ. ಇನ್ನೊಂದಿದೆ ಕೀರ್ತಿ, ಇದು ಸಹ ಆರೆಂಜ್ ಕಲರು ಸೆಮಿಟಾಲು, ಇದು ನಿಮಗೆ 45 to 50 ಡೇಸ್ ಒಳಗಾಗಿ ಬರುತ್ತೆ. ಇದು ನಿಮಗೆ ಹೈಟ್ ಕಡಿಮೆ ಇರೋದ್ರಿಂದ ರೈನಿ ಸೀಸನ್ಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ. ಇದು ಕೀರ್ತಿನ ನಿಮಗೆ ಸ್ಟೇಕಿಂಗ್ ಮಾಡೋದು ನೆಸೆಸಿಟಿ ಏನಿಲ್ಲ, ಬಟ್ ಅಂಬಾರು ಮತ್ತು ಕೇಸರು ನೀವು ಸ್ವಲ್ಪ ಸ್ಟೇಕಿಂಗ್ ಮಾಡಬೇಕಾಗತ್ತೆ, ಇದುವರೆ ತೆಗಿಬೇಕಾಗುತ್ತೆ. ಓಕೆ, ಈ ಹೈಬ್ರಿಡ್ ಬಂದ್ಬಿಟ್ಟು ಅಂಬರು ನೀವು ನೋಡಿರ್ತೀರ ಆಲ್ರೆಡಿ. ಓಕೆ, ಸೊ ಇದು ಕೇಸರು ಆರೆಂಜು ಟಾಲ್ ಹೈಬ್ರಿಡ್. ಸೊ ಇದು ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಡೀಟೇಲ್ಸ್ ಆಲ್ರೆಡಿ ಗೊತ್ತಿದೆ ಈಗ. ಓಕೆ, ಆಮೇಲೆ ಇದು ಬಂದು ನಿಮಗೆ ಕೀರ್ತಿ. ಸೊ ಸೋಯಿಂಗ್ ಡೇಟ್ಸ್ನ ನಾವು ನೆಕ್ಸ್ಟ್ ನೋಡುವ ಮುಂದೆ, ಇನ್ಬಿಟ್ಟು ನಾನು ಎಲ್ಲಾದರೂ ಹೇಳ್ತೇನೆ ಅದನ್ನು. ಅದಕ್ಕಿಂತ ಮುಂಚೆ ಫರ್ಟಿಲೈಸರ್ ಡೋಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಸೊ ರೈತರು ತುಂಬಾ ಅಡ್ವಾನ್ಸ್ಡ್ ಇದ್ದಾರೆ ಈಗ. ಸೊ ಅವರು ಬೇಸಲ್ ಡೋಸಲ್ಲಿ ಅವರ ಸಾಯಿಲ್ ಟೆಸ್ಟಿಂಗಿಗೆ ಅನುಗುಣವಾಗಿ ಅವರು ಬೇಸಲ್ ಡೋಸ್ನ ಅಪ್ಲೈ ಮಾಡಿರ್ತಾರೆ. ಆದ್ರೂ ಒಂದು ಜನರಲ್ ಸ್ಟೇಟ್ಮೆಂಟ್ ಏನಂತಂದರೆ, ಸೊ FIM, DAP, MOP, ಆಮೇಲೆ ಸಲ್ಫೇಟು ಮೊದಲೇ ಆ್ಯಸ್ ಎ ಬೇಸಲ್ ಡೋಸು ಬೆಡ್ ಪ್ರಿಪ್ರೇಷನ್ ಮಾಡುವಾಗೆ ಹಾಕಿದರೆ ಬೆಟರು. ಓಕೆ, ಸೊ ಆಫ್ಟರ್ ಟ್ರಾನ್ಸ್ಪ್ಲಾಂಟಿಂಗ್ ಟು ಫ್ಲವರಿಂಗ್ ಸ್ಟೇಜ್, ಅಂದರೆ ನೀವು ಸಸಿನ ಹಚ್ಚಿದ ಮೇಲೆ ಫ್ಲವರಿಂಗ್ ಸ್ಟೇಜ್ ಬರೋವರೆಗೆ ಸೊ ನೀವು 19 ಹಾಲು ಮತ್ತು ಟಲು 61 ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಮಾಡಬೇಕು. ಇದನ್ನು ಹೆಚ್ಚಿಗೆ ಕೊಡಬೇಕು ಫಸ್ಟ್. ಓಕೆ, ಆಮೇಲೆ ನೀವು ಸಸಿ ಹಚ್ಚಿ ಅಂದರೆ ಒಂದು ವಾರ ಆದಮೇಲೆ ಇಲ್ಲ 10 ದಿವಸ ಆದಮೇಲೆ ಸೊ ನ್ಯಾನೋ ಯೂರಿಯಾ
ಸೊ ಇದು 1-2 ml ಪರ್ ಲೀಟ್ರು ಒಂದು 2 ಸಲ ಸ್ಪ್ರೇ ಮಾಡಬೇಕು. ಒಂದು 10 ದಿವಸದಲ್ಲಿ ಹಚ್ಚಿದ 10 ದಿವಸಕ್ಕೆ ಒಂದು ಸ್ಪ್ರೇ ಮಾಡಿ, ಆಮೇಲೆ ಮತ್ತೊಂದು 10 ದಿವಸ ಆದಮೇಲೆ ಮತ್ತೊಂದು ಸ್ಪ್ರೇ ಮಾಡಿ. ಓಕೆ, ಸೊ 2 ಸ್ಪ್ರೇ ಮಾಡಿ, ತುಂಬ ಹೆಚ್ಚಿಗೆ ಸ್ಪ್ರೇ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪ್ಲ್ಯಾಂಟ್ ವೆಜಿಟೇಟಿವ್ ಫೇಸ್ ಅಂದರೆ ಅದರದ್ದು ಗ್ರೋತು ಆಮೇಲೆ ಸೈಡ್ ಬ್ರಾಂಚಸ್ಸು ಎಲ್ಲ ತುಂಬ ಚೆನ್ನಾಗಿ ಹಸಿರು ಕಾಣಿಸೋ ಹಾಗೆ ಆಗಿಬಿಡತ್ತೆ. ಓಕೆ, ಆಮೇಲೆ ಫ್ಲವರಿಂಗ್ ಸ್ಟೇಜು ಅಂದರೆ ಆ್ಯಕ್ಚುಲಿ ಫ್ಲವರಿಂಗ್ ಸ್ಟೇಜಿಂದ ನೆಕ್ಸ್ಟ್ ಸ್ವಲ್ಪ ಬಡ್ ಇನಿಷಿಯೇಷನ್ ಆಗುತ್ತಲ್ವಾ, ಸ್ವಲ್ಪ ಅಂದರೆ ಮೊದಲನೇ ಹೂವು ಬರುತ್ತಲ್ವಾ, ಆ ಸ್ಟೇಜ್ ಟೈಮಲ್ಲಿ ನೀವು ಹೆಚ್ಚಿಗೆ 1261 ಮತ್ತು 13045 ಆಮೇಲೆ CN ಇವ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಮಾಡಬೇಕು. ಓಕೆ, ಸೊ 19 ಆಲ್ನು ಇಲ್ಲಿ ಕೊಡಬೇಕು, ಬಟ್ ಅಷ್ಟು ಹೆಚ್ಚಿಗೆ ಕೊಡಬೇಕಾಗಿಲ್ಲ. ಸೊ ನೀವು 1261 13045 ಕೊಟ್ಟಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಓಕೆ, ಆಮೇಲೆ ಇಲ್ಲಿ ನಿಮಗೆ 19 ಅಲ್ಲಿ ಯಾಕೆ ಹೆಚ್ಚಿಗೆ ಕೊಡೋದಿಲ್ಲ ಅಂತಂದರೆ ಇಲ್ಲಿಯೂ ಸಹ ನಿಮಗೆ 12 ಇದೆ, ಇಲ್ಲಿ 13 ಇದೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ನೈಟ್ರೋಜನ್ ಹೋಗಿಬಿಡುತ್ತೆ. ಓಕೆ, ಸೊ ಯಾಕೆ 61 ಮತ್ತು 45 ಹೆಚ್ಚಿಗೆ ಕೊಡಬೇಕು ಅಂತಂದರೆ ರೂಟ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಈ ಸ್ಟೇಜಲ್ಲಿ. ಸೊ ನಿಮಗೆ ಈ ಜನರಲ್ ಸ್ಟೇಟ್ಮೆಂಟ್ ಹೇಳಬೇಕು ಅಂತಂದರೆ ನೈಟ್ರೋಜನ್ನು ನಿಮಗೆ ಈ ಎಲೆ ಎಲ್ಲ ತುಂಬ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆಮೇಲೆ ಫಾಸ್ಫರಸ್ಸು P ನಿಮಗೆ ರೂಟ್ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ K ನಿಮಗೆ ಪೊಟ್ಯಾಷಿಯಂ ಇರುತ್ತಲ್ವ, ಇದು ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರಲಿಕ್ಕೆ, ಆಮೇಲೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಇದಕ್ಕೆ ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದಕ್ಕಾಗಿ ಈ ಬಡ್ ಇನಿಷಿಯೇಷನ್ ಸ್ಟೇಜ್ ಇರುತ್ತಲ್ಲ, ಮೊದಲನೇ ಹೂವು ಬರ್ತಾ ಇರುತ್ತಲ್ವ, ಆ ಟೈಮಲ್ಲಿ ನಿಮಗೆ 61 ಅಂದರೆ P ತುಂಬಾ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಅದ್ರ ಜೊತೆಗೆ CN ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ ನ್ಯಾನೋ DAP, ಇದು ಸಹ 1-2 ml ಪರ್ ಲೀಟ್ರು ಒಂದು 2 ಸ್ಪ್ರೇ ಮಾಡಬೇಕಷ್ಟೆ, ಒಂದು 10 ದಿವಸದ ಗ್ಯಾಪಲ್ಲಿ, 10 ದಿವಸದ ಗ್ಯಾಪ್, 10 ದಿವಸದ ಗ್ಯಾಪಲ್ಲಿ 10 ದಿವಸದ ಗ್ಯಾಪಲ್ಲಿ ಒಂದು 2 ಸಲ ಸ್ಪ್ರೇ ಮಾಡಿ ಸ್ಟಾಪ್ ಮಾಡಬೇಕು. ಇದನ್ನು ಸಹ ಹೆಚ್ಚಿಗೆ ಸ್ಪ್ರೇ ಮಾಡಬಾರ್ದು. ಓಕೆ, ಆಮೇಲೆ ಇದ್ರ ಜೊತೆಗೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನು ಸಹ ನೀವು ಫರ್ಟಿಗೇಷನ್ಸ್ ಥ್ರೂ ಕೊಡಬೇಕಾಗತ್ತೆ. ಇಲ್ಲ ಸ್ಪ್ರೇ ನಾರ್ಮಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡ್ತಾರೆ, 1261 13045 ಎಲ್ಲ ಫರ್ಟಿಗೇಷನ್ಸ್ ಕೊಡ್ತಾ ಇರ್ತಾರೆ. ಓಕೆ, ಸೊ ಇವೆಲ್ಲವೂ ಸಹ ನೀವು ನಾರ್ಮಲಿ ಏನು ನಿಮ್ಮ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವ, ಅದನ್ನೇ ಫಾಲೋ ಮಾಡಬೇಕು. ಓಕೆ, ಇದು ಎಲ್ಲನೂ ಡೋಸೇಜು ಏರಿಯಾ ಟು ಏರಿಯಾ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಎಷ್ಟು ನಿಮಗೆ ಫರ್ಟಿಲೈಸರ್ಸ್ ಹಾಕಬೇಕು ಅನ್ನೋದನ್ನು ಇಲ್ಲಿ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಆಮೇಲೆ ಫ್ಲವರಿಂಗ್ ಸ್ಟೇಜು ಅಂದರೆ ಬಡ್ ಬಂದ ಮೇಲೆ, ಫಸ್ಟ್ ಫ್ಲವರ್ ಬಂದ ಮೇಲೆ ನಿಮಗೆ ಸ್ವಲ್ಪ 19 ಇಲ್ಲಿ ಸ್ವಲ್ಪ ಕೊಡಬೇಕು, ಆಮೇಲೆ 052 34 ಕೊಡಬೇಕು, ಆಮೇಲೆ 13045, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಇಲ್ಲಿ ನಿಮಗೆ ಕೊಡ್ತಾ ಇರಬೇಕು. ಓಕೆ, ಆಮೇಲೆ ಯಾವುದೇ ಒಂದು ಸ್ಪ್ರೇ ಆಗಲಿ ಇಲ್ಲ ಫರ್ಟಿಗೇಷನ್ ಆಗಲಿ, ಸೊ ಹಾರ್ವೆಸ್ಟಿಂಗ್ಗಿಂತನೂ ಒಂದು 10 ಡೇ ಮುಂಚೆ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಯಾಕಂತಂದರೆ ಆಮೇಲೆ ನೀವು ಕೊಟ್ಟದಕ್ಕೆ ಅದಕ್ಕೇನು ಯೂಸ್ ಆಗಲ್ಲ. ಸೊ ಇನ್ನೂ ಅದಕ್ಕಿಂತ ಮುಂಚೆನೇ ಸ್ಟಾಪ್ ಮಾಡಬೇಕು. ಓಕೆನಾ? ಸೊ ಈಗ ಪೆಸ್ಟ್ ಆ್ಯಂಡ್ ಡಿಸೀಸ್ ಬಗ್ಗೆ ಬರಬೇಕು ಅಂತಂದರೆ ಇದು ಜನರಲ್ ಸ್ಟೇಟ್ಮೆಂಟ್ಸ್ ಇದೆ. ಓಕೆ, ಸೊ ಇದನ್ನು ನೀವು ವಕ್ಕಲ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ವೆಬ್ಸೈಟಿಗೆ ಹೋದರೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಪ್ರತಿಯೊಂದು ಕಾಪ್ದು. ಸೊ ಇದು ಅದರಿಂದನೇ ಒಂದಿಷ್ಟು ಆಯ್ದ ಭಾಗನ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಈ ಮಿಲಿ ಬಗ್, ಸೊ ಅದು ವೈಟ್ ಕಲರ್ದು ಉಣ್ಣೆ ಅಂತಾರಲ್ವಾ, ಸೊ ಅದು ಆದರೆ ಏನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇದೆ ಇಲ್ಲಿ. ಸೊ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ನಿಮಗೆ ರೀಜೆಂಟ್ ಸಿಗುತ್ತೆ, ಆಕ್ಟ್ರಾ ಸಿಗುತ್ತೆ, ಮಾನಿಕ್ ಸಿಗುತ್ತೆ. ಇವೆಲ್ಲ ಅಸೆಟಮಿಪ್ರಿಡ್ಡು, ಇವೆಲ್ಲ ಒಂದು ಕೆಮಿಕಲ್ಸ್ ಕಂಟೆಂಟು. ಇದು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಬೇಕಾದರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬಹುದು ಯಾವುದು ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ರೈತರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಯಾವುದು ರೋಗ ಇದ್ದರೆ ಇದು ಯಾವುದು ಆದರೆ ಯಾವುದನ್ನು ಸ್ಪ್ರೇ ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರೋದು ಅಷ್ಟೇ. ಆಮೇಲೆ ಸಕ್ಕಿಂಗ್ ಪೆಸ್ಟ್ಸ್ ಇರುತ್ತೆ, ಥ್ರಿಪ್ಸು, ಮೈಟ್ಸು, ವೈಟ್ ಫ್ಲೈಸು, ಜಾಸಿಡ್ಸು ಅವೆಲ್ಲ ಇರುತ್ತೆ. ಅದಕ್ಕೆ ದಿ ಬೆಸ್ಟು ಗ್ರೇಸಿಯಾ, ಸಿಮೋಡಿಸು, ಓಕೆ, ಬ್ರಹ್ಮೋಸ್ ಅಂತಿದ್ದಾವೆ.
ಸೊ ತುಂಬ ಬೇರೆ ಬೇರೆ ಕೆಮಿಕಲ್ ಕಂಟೆಂಟ್ ಇರೋದನ್ನು ತುಂಬ ಇದ್ದಾವೆ. ಪೆಗಾಸಸ್ ಬರುತ್ತೆ. ಓಕೆ, ಸೊ ಇವೆಲ್ಲವೂ ಸಹ ತುಂಬ ಇಫೆಕ್ಟಿವ್ ಇರೋ ಕೆಮಿಕಲ್ನ ನೀವು ಮೊದಲೇ ಸ್ಪ್ರೇ ಮಾಡಬಾರ್ದು. ಸೊ ಯಾವ ಥರ ಇದಿದೆ ಅಂದರೆ ಎಷ್ಟು ಥ್ರಿಪ್ಸ್ ಅಂಡ್ ಮೈಟ್ಸ್ ಇನ್ಸಿಡೆಂಟ್ಸ್ ಎಷ್ಟಿದೆ, ಹೆಚ್ಚಿಗೆ ಇದ್ದರೆ ಚೆನ್ನಾಗಿರೋದನ್ನ ಯೂಸ್ ಮಾಡಿ, ಇಲ್ಲ ಸ್ವಲ್ಪ ಇದ್ದರೆ ಒಂದು ಮಿನಿಮಮ್ ಅಂದರೆ ಲೋ ಕಾಸ್ಟ್ ಇರೋದನ್ನ ಯೂಸ್ ಮಾಡ್ಬೋದು. ಓಕೆ, ಒಮ್ಮೆಗೆ ನೀವು ಫಸ್ಟಕ್ಕೆ ಹೈ ಲೆವೆಲ್ ಕೆಮಿಕಲ್ ಸ್ಪ್ರೇ ಮಾಡಿದರೆ ಮತ್ತೆ ಥ್ರಿಪ್ಸ್ ಮೈಟ್ಸ್ ಬಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ನಿಮ್ಮ ಹತ್ರ ಕೆಮಿಕಲ್ಸ್ ಇರೋದಿಲ್ಲ. ಓಕೆ, ಇಫೆಕ್ಟಿವ್ ಆಗಿರೋದಿಲ್ಲ. ಓಕೆ, ಸೊ ಲೋ ಇಫೆಕ್ಟ್ ಇರೋ ಕೆಮಿಕಲ್ಸಿಂದ ಫಸ್ಟು, ಆಮೇಲೆ ಹೈ ಇಫೆಕ್ಟ್ ಇರೋ ಕೆಮಿಕಲ್ಸ್ನ ಆಮೇಲೆ ಯೂಸ್ ಮಾಡ್ತಾ ಹೋಗಿ. ಸೊ ಸಕಿಂಗ್ ಪೆಸ್ಟ್ ಯಾವ ಬರ್ತವೆ ಅಂತ ಹೇಳಿದೆ. ಇದ್ರ ಜೊತೆಗೆ ಮತ್ತೊಂದು ಲೀಫ್ ಮೈನರು ಬರುತ್ತೆ, ಅದು ಸಹ ನಿಮಗೆ ಕಂಟ್ರೋಲ್ ಆಗಿಬಿಡುತ್ತೆ. ಪೆಗಾಸಸ್ ಆಗಲಿ ಆಮೇಲೆ ಗ್ರೇಸಿಯಾದಿಂದ ಆಗಲಿ ಅದು ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಓಕೆ, ಬಿನಿ ವ್ಯಾಧಿಯಿಂದನೂ ಸಹ ನಿಮಗೆ ಇದು ಕಂಟ್ರೋಲ್ ಆಗುತ್ತೆ, ಲೀಫ್ ಮೈನರ್ ಕಂಟ್ರೋಲ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಕೆಮಿಕಲ್ಸ್ ಇದ್ದಾವೆ. ಎಕ್ಟ್ರಾ ಅಂತ ಬರುತ್ತೆ, ಓಶಿನ್, ಬೆಟ್ಮೆನ್, ಇವೆಲ್ಲವೂ ನಿಮಗೆ ಸಕಿಂಗ್ ಪೆಸ್ಟ್ಗೆ ಪ್ಲಸ್ ಲೀಫ್ ಮೈನರ್ಗೆ ಇವೆಲ್ಲವೂ ಸಹ ನಿಮಗೆ ಕಂಟ್ರೋಲ್ ಮಾಡುತ್ತೆ. ಓಕೆ, ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಬರುತ್ತೆ ರೆಡ್ ಸ್ಪೈಡರ್ ಮೈಟು. ಇದು ನಿಮಗೆ ಬೇಸಿಗೆಯಲ್ಲಿ ಮ್ಯಾರಿಗೋಲ್ಡ್ ಮಾಡಬೇಕಾದ್ರೆ ಹೆಚ್ಚಿಗೆ ಬರುತ್ತೆ, ಬಟ್ ಈ ದಸರಾ ದೀಪಾವಳಿ ಟೈಮಲ್ಲಿ ಅಷ್ಟೊಂದು ಬರುತ್ತೆ ಅಂತ ಅನಿಸಲ್ಲ. ಆದರೂ ಸಹ ಇನ್ ಕೇಸ್ ಏನಾದರೂ ಬಂದರೆ ಸೊ ನೀವು ಅಬ್ಯಾಸಿನ್ನು, ಒಬೆರಾನು, ಓಮೈಟು ಇವತ್ತೂ ಸಹ ನೀವು ಸ್ಪ್ರೇ ಮಾಡಬಹುದು. ಸೊ ಅದರಲ್ಲಿ ಯಾವುದು ಕಂಟೆಂಟ್ ಇದೆ, ಎಷ್ಟು ml ಪರ್ ಲೀಟರ್ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಹೇರಿ ಕ್ಯಾಟರ್ಪಿಲ್ಲರ್ ಅಂದರೆ ನಿಮಗೆ ಹುಳದಲ್ಲಿ ಸ್ವಲ್ಪ ಹೆಲಿಕೊರ್ಪ ಥರ ಕಾಯಿ ಕೊರ್ಕ ಬರುವಂಥ ರೋಗ ಹುಳ ಏನು ಬರುತ್ತಲ್ವ, ಅದು ನಿಮಗೆ ಫ್ಲವರಲ್ಲಿ ಆಗುತ್ತೆ. ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಕಿಂಗ್ ಡೋಗ್ಸಾ, ಇಂಡಾಕ್ಸಿ ಕಾರ್ಬ್ನ ನೀವು ಯೂಸ್ ಮಾಡ್ಕೋಬೋದು, ಡೆಲಿಗೇಟ್ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವು ತುಂಬ ಬೇರೆ ಬೇರೆ ಕೆಮಿಕಲ್ ಕಂಟಿರೋ ಬೇರೆ ಬೇರೆ ಕೆಮಿಕಲ್ ಇದ್ದಾವೆ. ಸೊ ನೀವು ಅದಕ್ಕೆ ಯೂಸ್ ಮಾಡ್ಬೋದು. ಇನ್ನು ಬರಬೇಕಾದ್ರೆ ಫಂಗಲ್ ಡಿಸೀಸಸ್ಸು. ಸೊ ಈಗ ನಾವು ಇನ್ಸೆಕ್ಟ್ ಬಗ್ಗೆ ನೋಡಿದ್ವಿ, ಈಗ ಡಿಸೀಸಸ್ ಬಗ್ಗೆ ಸ್ವಲ್ಪ ನೋಡುವ. ಸೊ ಡ್ಯಾಂಪಿಂಗ್ ಆಫ್ ಬರುತ್ತೆ, ಅಂದರೆ ನೀವು ನರ್ಸರಿ ರೈತರಿಗೆ ಇದರಿಂದ ಏನು ಹೆಚ್ಚಿಗೆ ಇದಾಗೋದಿಲ್ಲ, ಬಟ್ ನರ್ಸರಿ ಮಾಡೋರಿಗೆ ಇದು ಡ್ಯಾಂಪಿಂಗ್ ಆಫ್ ಏನಾದರೂ ಬಂದರೆ ಅವರು ರಿಡೋಮಿಲ್ ಗೋಲ್ಡ್ ಇಲ್ಲ ಎಲಿಯಟ್ನ ಯೂಸ್ ಮಾಡ್ಕೋಬೋದು. ಒಂದು ವೇಳೆ ಟ್ರಾನ್ಸ್ಪ್ಲಾಂಟಿಂಗ್ ಆದಮೇಲೆ ನಿಮ್ಗೆ ಏನಾದರೆ ಸಸಿಗಳು ಸಾಯ್ತಾ ಇದ್ದರೆ ಸೊ ನೀವು ಎಲಿಯಟು ಪ್ಲಸ್ ರಿಡೋಮಿಲ್ ಗೋಲ್ಡ್ನ ಡ್ರೆಂಚ್ ಮಾಡಬಹುದು. ಆಮೇಲೆ ನಿಮಗೆ ವಿಂಟರ್ ಸೀಸನ್ ಇರುತ್ತೆ, ಆ ಟೈಮಲ್ಲಿ ಸೊ ಪೌಡ್ರಿ ಮಿಲ್ಲು ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಟೀಲ್ ತಂದು ಬರುತ್ತೆ, ಕ್ಯಾಬ್ರಿಯೋ ಟಾಪ್ ಬರುತ್ತೆ, ನೇಟಿವೋ ಬರುತ್ತೆ, ಸೊ ಲೂನಾ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ತುಂಬ ಈ ಥರ ಕೆಮಿಕಲ್ಸ್ ಇದ್ದಾವೆ. ಸೊ ನೀವು ಪೌಡ್ರಿ ಮಿಲ್ಲಿಗೆ ತುಂಬ ಇಫೆಕ್ಟಿವ್ ಆಗಿ ಇದ್ದಾವೆ. ಸೊ ನೀವು ಇವೆಲ್ಲವೂ ಸಹ ಯೂಸ್ ಮಾಡ್ಬೋದು. ಓಕೆ, ಸೊ ಫಸ್ಟು ಕಡಿಮೆ ಇಫೆಕ್ಟ್ ಇರೋದನ್ನು ಫಸ್ಟಿಗೆ ಯೂಸ್ ಮಾಡ್ಕೋಬೇಕು. ಆಮೇಲೆ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಸೊ ನೀವು ಇಫೆಕ್ಟಿವ್ ಕೆಮಿಕಲ್ಸ್ಗೆ ಶಿಫ್ಟ್ ಆಗಿ. ಓಕೆ, ಆಮೇಲೆ ಲೀಪ್ ಸ್ಪಾಟ್ಸ್ ಬರುತ್ತೆ. ಓಕೆ, ಸೊ ಲೀಪ್ ಸ್ಪಾಟ್ಸ್ ಏನಾದರೂ ಬಂದರೆ ಅಮಿಸ್ಟಾರ್ ಆಪ್ಟಿ ಬರುತ್ತೆ, ಟಿಲ್ಟ್ ಬರುತ್ತೆ, ಫಲಿಕ್ಯೂರು. ಸೊ ಇವೆಲ್ಲವೂ ಸಹ ನೀವು ಸ್ಪ್ರೇ ಮಾಡ್ಬೋದು. ಆಮೇಲೆ ರೂಟ್ ರಾಟ್. ಸೊ ಇದು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಏನಾದರೆ ಕಾಲರ್ ರಾಟ್ ಏನಾದರೂ ಕಾಲರಲ್ಲಿ ಸ್ಟೆಮ್ದು ಕಾಲರ್ ಇರುತ್ತಲ್ವ, ಅಲ್ಲಿ ಏನಾದರೂ ರಾಟಿಂಗ್ ಆಗ್ತಾ ಇದ್ದರೆ ನೀವು ರಿಡೋಮಿಲ್ ಗೋಲ್ಡು ಇಲ್ಲ ಕರ್ಜೆಟ್ಟು ಅಲ್ಲಿ ನೀವು ಡ್ರೆಂಚ್ ಮಾಡ್ಬೋದು. ಆಮೇಲೆ ಫ್ಲವರ್ ಬ್ಲೈಟ್ ಬರುತ್ತೆ, ಆಮೇಲೆ ಫ್ಲವರ್ ಒಂಥರ ಕೋತ್ ಹೋಗೋಕ್ಕಾಗತ್ತಲ್ವ, ಆ ಟೈಮಲ್ಲಿ ನೀವು ಎಕ್ರೋಬ್ಯಾಟ್ ಆಗಲಿ, ಇಂಡೋಫಿಲು, ಕ್ಯಾಂಟಾಫ್ಲಸ್ಸು ಇದೆಲ್ಲ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ನ ಸ್ವಲ್ಪ ನೀವು ಸ್ಪ್ರೇ ಮಾಡ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದು ಸಹ ಫ್ಲವರ್ ಬ್ಲೈಟ್ ಬರೋ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಯಾಕೆಂತಂದರೆ ಈ ಹಬ್ಬಕ್ಕೋಸ್ಕರ ನೀವೇನು ಚೆಂಡು ಹೂವನ್ನ ಬೆಳೀತಾ ಇರ್ತೀರಲ್ವ, ಆ ಟೈಮಲ್ಲಿ ಸ್ವಲ್ಪ ಮಳೆ ಇರುತ್ತೆ. ಸೊ ಅದು ಒಂದು ಚಾಲೆಂಜಿಂಗ್ ಆಗಿರುತ್ತೆ ನಮಗೆ. ಓಕೆ, ಈಗ ಸೋಯಿಂಗ್ ಡೇಟ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಗಣೇಶ ಚತುರ್ಥಿ ಆ್ಯಸ್ ನಾವು ಡಿಸ್ಕಷನ್ ಮಾಡಿರೋ ಹಾಗೆಯೇ 14th ಸೆಪ್ಟೆಂಬರ್ಗೆ ಇದೆ. ಸೊ ನೀವು ಅದಕ್ಕೆ ಅಂಬರ್ ಮಾಡ್ತೀನಿ ತಂದಿದ್ರೆ
ಸೊ ನೀವು 22nd ಆಫ್ ಜೂನ್ಗೆ ನರ್ಸರಿಯಲ್ಲಿ ಸೋಯಿಂಗ್ ಮಾಡಬೇಕಾಗತ್ತೆ. ಓಕೆ, ಸೋಯಿಂಗ್ ಆಗಿ 25ನೇ ದಿವಸಕ್ಕೆ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕಾದ್ರೆ ಅದು ನಿಮಗೆ 17th ಜುಲೈಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು. 17th ಜುಲೈಗೆ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದರೆ ಅದು ಟ್ರಾನ್ಸ್ಪ್ಲಾಂಟಿಂಗ್ ಆಗಿ 36ನೇ ದಿವಸಿಗೆ ಅಲ್ಲ, ಒಂದು 2 ಡೇಸ್ ಆ ಕಡೆ ಈ ಕಡೆಗೆ ಆದರೆ ನಿಮಗೆ ಮೊದಲನೇ ಫ್ಲವರ್ ಬರುತ್ತಲ್ವಾ, ಫಸ್ಟ್ ಫ್ಲವರ್ ಬರುತ್ತಲ್ವಾ, ಅದು ಬಡ್ ಬಂದಾಗನೇ ಆ ಬಡ್ಡನ್ನ ತೆಗೆದು ಬಿಡಬೇಕು. ಸೊ ಫಸ್ಟ್ ಫ್ಲವರ್ ಬಡ್ಡನ್ನ ಪ್ಲ್ಯಾಂಟಲ್ಲಿ ಬಿಡಬೇಡಿ. ಅದನ್ನು ಏನಾದರೂ ನೀವು ತೆಗೆದ್ರೆ ಸೊ ನಿಮಗೆ ಸೈಡ್ ಬ್ರಾಂಚಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಅದು ಇನ್ನೂ ತುಂಬ ಇಫೆಕ್ಟಿವ್ ಆಗಿರುತ್ತೆ. ಸೊ ಆ ಬಡ್ಡನ್ನ ತೆಗೆದ ಮೇಲೆ ನೆಕ್ಸ್ಟ್ 23 ಡೇಸ್ಗೆ ಆರ್ 21 to 24 ಡೇಸ್, ಅಂದರೆ ಕ್ಲೈಮೇಟ್ ಯಾವ ಥರ ಇದೆ, ಒಂದು ವೇ ತುಂಬ ಕ್ಲೌಡಿ ಇದ್ದರೆ ಇನ್ನೂ ಹೆಚ್ಚಿಗೆ ಆಗುತ್ತೆ, ಒಂದು ವೇ ಸನ್ಸೈನ್ ಡೇಸ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 23 ಡೇಸ್ಗೆ ಬಡ್ ರಿಮೂವಲ್ ಆಗಿ ನಿಮಗೆ ಪೀಕ್ ಫ್ಲವರಿಂಗ್ ಬರುತ್ತೆ. ಓಕೆ, ಆ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಫ್ಲವರ್ಸ್ನ ನೀವು ಹಾರ್ವೆಸ್ಟ್ ಮಾಡ್ಬೋದು. ಸೊ ಪೀಕ್ ಫ್ಲವರಿಂಗ್ ಬರೋದು 14th ಆಫ್ ಸೆಪ್ಟೆಂಬರ್ಗೆ, ಆ ಟೈಮ್ ಅಡ್ಜಸ್ಟ್ ಆಗಿದೆ. ಬಟ್ ನೀವು ಅದಕ್ಕಿಂತ ಒಂದು 3 ಡೇಸು ಇಲ್ಲ 2 ಡೇಸ್ ಮುಂಚೆನೇ ಮಾರ್ಕೆಟಿಗೆ ಹಾರ್ವೆಸ್ಟಿಂಗ್ ಮಾಡಿ ಕಳಿಸ್ಬೋದು. ಓಕೆ, ಸೊ ನಾರ್ಮಲಿ ಒಂದೇ ಸಲ ಒಂದು 2-3 ಡೇಸಲ್ಲಿ ಎಲ್ಲ ಫ್ಲವರು ಒಂದೇ ಸಲ ಹಾರ್ವೆಸ್ಟಿಂಗ್ ಮಾಡೋ ಹಾಗೆ ನೀವು ಸಿಂಕ್ರನೈಸ್ ಮಾಡಿದರೆ ಚೆನ್ನಾಗಿರೋ ರೇಟ್ ಸಿಗ್ಬೋದು ಅಂತ. ಓಕೆ, ಸೊ ಇದು ಅಂಬರ್ ಹೈಬ್ರಿಡ್. ಈಗ ನೀವು ಕೇಸರು ಮತ್ತು ಕೀರ್ತಿ ಅಂತ 2 ಹೈಬ್ರಿಡ್ ಇದೆ. ಕೇಸರ್ ಇವೆರಡು ಆರೆಂಜು. ಓಕೆ, ಸೊ ಇದು 28 ಜೂನ್ಗೆ ನೀವು ಸೋಯಿಂಗ್ ಮಾಡಬೇಕು. ಟ್ರಾನ್ಸ್ಪ್ಲಾಂಟಿಂಗ್ ಬಂದು 23rd ಆಫ್ ಜುಲೈಗೆ ಆಗುತ್ತೆ. ಓಕೆ, ಸೊ ಬಡ್ ರಿಮೂವಲ್ ನಿಮಗಿಲ್ಲಿ 30 ಡೇಸ್ಗೆ ಅಂದರೆ ಬಡ್ ಬಂದ್ಬಿಡುತ್ತೆ. ಓಕೆ, ಸೊ ನಿಮಗೆ 28ಗೆ ಬಡ್ ರಿಮೂವಲ್ ಆಗಿಬಿಡುತ್ತೆ ಇದು ಸಹ. ಓಕೆ, ಸೊ ನೀವು ಸೋಯಿಂಗು ಟ್ರಾನ್ಸ್ಪ್ಲಾಂಟಿಂಗ್ಗೆ ಒಂದು ಸ್ವಲ್ಪ ಲೇಟ್ ಮಾಡಿ, ಒಂದು 8 ಡೇಸ್ ಲೇಟ್ ಬಂದು ಮಾಡ್ಕೋಬೇಕಾಗತ್ತೆ ಇಲ್ಲಿ. ಯಾಕೆ ಅಂತಂದರೆ ಇವು ಸ್ವಲ್ಪ ಅರ್ಲಿ ಹೈಬ್ರಿಡ್ಸು, ಸೊ ನೀವು ಅದಕ್ಕೆ ಸಿಂಕ್ರನೈಸ್ ಮಾಡಬೇಕಲ್ವಾ. ಸೊ ಇದು ಸಹ ಪೀಕ್ ಫ್ಲವರಿಂಗ್ 14th ಸೆಪ್ಟೆಂಬರ್ ಆಸ್ಪಾಸಿಗೆ ಬರುತ್ತೆ. ಸೊ ಒಂದು ನೀವು 2 ಡೇಸ್ 3 ಡೇಸ್ ಮುಂಚೆ ನೀವು ಹಾರ್ವೆಸ್ಟಿಂಗನ್ನು ಮಾಡಿದರೆ ಇದಾಗುತ್ತೆ. ಇದು ದಯವಿಟ್ಟು ಇದನ್ನು 2026 ಅಂತ ಮಾಡ್ಕೋದಿ, 27-28 ಮಾಡಿದೇನಲ್ವ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದನ್ನು 2026ಗೆ ಪ್ಲ್ಯಾನ್ ಮಾಡ್ಕೋದೆ. ಈಗ ಇದೇ ಥರ ದಸರಾ ಹಬ್ಬ ಬಂದು 20th ಆಫ್ ಅಕ್ಟೋಬರ್ಗಿದೆ. ಇಲ್ಲಿಯೂ ಸಹ ಅಂಬರು, ಕೇಸರು, ಕೀರ್ತಿ ಸೋಯಿಂಗ್ ಡೇಟ್ಸ್ ಇದೆ. ಅಂಬರ್ನ ನಾವಿಲ್ಲಿ 28 ಜುಲೈಗೆ ಸೋಯಿಂಗ್ ಮಾಡ್ಕೋಬೇಕು. ಆಮೇಲೆ ಟ್ರಾನ್ಸ್ಪ್ಲಾಂಟಿಂಗ್ ಬಂದುಬಿಟ್ಟು ಅಲ್ಲಿಂದ 25 ದಿವಸದ ನಂತರ ಅಂತಂದರೆ ಆಗಸ್ಟ್ 22ಗೆ ಟ್ರಾನ್ಸ್ಪ್ಲಾಂಟಿಂಗ್ ಆಗುತ್ತೆ. ಬಡ್ ರಿಮೂವಲ್ ಬಂದು ನಿಮಗೆ 27th ಆಫ್ ಸೆಪ್ಟೆಂಬರ್ಗೆ ಆಗುತ್ತೆ. ಆಮೇಲೆ ಅಕ್ಟೋಬರ್ 20 ಆಸ್ಪಾಸಿಗೆ ನಿಮಗೆ ಪೀಕ್ ಫ್ಲವರಿಂಗ್ ಬರುತ್ತೆ. ಓಕೆ, ಸೊ 18ರಿಂದ 20ನೇ ತಾರೀಕದವಾಗ ಒಂದು 2 ಡೇಸ್ ಮುಂಚೆ ನೀವು ಎಲ್ಲ ಫ್ಲವರ್ಸ್ನ ಮಾರ್ಕೆಟಿಗೆ ಕಳಿಸಿದ್ರೆ ನಿಮಗೆ ಚೆನ್ನಾಗಿರೋ ರೇಟ್ ಸಿಗೋ ಚಾನ್ಸಸ್ಸು ಇರುತ್ತೆ. ಅದೇ ಥರ ಕೇಸರು ಮತ್ತು ಕೀರ್ತಿ 3rd ಆಗಸ್ಟ್ಗೆ ನೀವು ಸೋಯಿಂಗ್ ಮಾಡಬೇಕು. 28th ಆಗಸ್ಟ್ಗೆ ನಿಮಗೆ ಟ್ರಾನ್ಸ್ಪ್ಲಾಂಟಿಂಗ್ ಆಗುತ್ತೆ. 27th ಸೆಪ್ಟೆಂಬರ್ಗೆ ನಿಮಗೆ ಫಸ್ಟ್ ಬಂದಿರೋ ಫ್ಲವರ್ ಬಡ್ ರಿಮೂವಲ್ ಮಾಡ್ತೀರಾ. ಆಮೇಲೆ ಪೀಕ್ ಫ್ಲವರಿಂಗ್ ನಿಮಗೆ 20th ಅಕ್ಟೋಬರ್ ಆಸ್ಪಾಸಿಗೆ ಒಂದು 2 ಡೇಸ್ ಹೆಚ್ಚು ಕಡಿಮೆಗೆ ಬಂದುಬಿಡುತ್ತೆ. ಸೊ ನೀವು ಅದೇ 18ರಿಂದ 20 ಅಕ್ಟೋಬರ್ 2026. ಓಕೆ, 27 and 28 ಅಂತ ರಾಂಗ್ ಟೈಪ್ ಆಗಿದೆ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿಬಿಡಿ. ಸೊ ಅದನ್ನು 26 ಅಂತಲೇ ನೀವು ರೀಡ್ ಮಾಡಿ. ಓಕೆ, ಸೊ ಇದು ನಿಮಗೆ ದಸರಾ ಹಬ್ಬಕ್ಕೆ. ಇನ್ನು ದೀಪಾವಳಿಗೆ ಮಾಡಬೇಕಾದ್ರೆ 18th ದೀಪಾವಳಿಗೆ ಅಂತಂದರೆ 16th ಆಫ್ ಆಗಸ್ಟ್ಗೆ ನೀವು ಅಂಬರ್ನ ಸೋಯಿಂಗ್ ಮಾಡಬೇಕಾಗತ್ತೆ. ಆಮೇಲೆ ಟ್ರಾನ್ಸ್ಪ್ಲಾಂಟಿಂಗ್ ಬಂದು 10th ಆಫ್ ಸೆಪ್ಟೆಂಬರು. ಆಮೇಲೆ ಬಡ್ ರಿಮೂವಲು ನಿಮಗೆ ಅಕ್ಟೋಬರ್ 16ಗೆ ಆಗುತ್ತೆ. ಆಮೇಲೆ ನಿಮಗೆ 8th ಆಫ್ ನವಂಬರ್ಗೆ ನಿಮಗೆ ಪೀಕ್ ಫ್ಲವರಿಂಗ್ ಇರುತ್ತೆ. ಸೊ ನೀವು ಇಲ್ಲಿ ಹಾರ್ವೆಸ್ಟಿಂಗು 6ರಿಂದ 8 ನವಂಬರ್ ಆಸ್ಪಾಸಿಗೆ ನೀವು ಹಾರ್ವೆಸ್ಟಿಂಗ್ ಮಾಡ್ಕೋಬಹುದು.
ಆಮೇಲೆ ಕೇಸರು ಮತ್ತು ಕೀರ್ತಿನೂ ಸಹ ನೀವು 22nd ಆಫ್ ಆಗಸ್ಟಿಗೆ ಮಾಡಬೇಕಾಗತ್ತೆ. 16th ಆಫ್ ಸೆಪ್ಟೆಂಬರ್ಗೆ ನಿಮಗೆ ಟ್ರಾನ್ಸ್ಪ್ಲಾಂಟಿಂಗ್ ಆಗುತ್ತೆ. 16th ಆಫ್ ಅಕ್ಟೋಬರ್ಗೆ ನಿಮಗೆ ಅದು ಬಡ್ ರಿಮೂವಲ್ ಆಗುತ್ತೆ. ಫಸ್ಟ್ ಬಡ್ ರಿಮೂವ್ ಮಾಡ್ತೀರಾ. ಆಮೇಲೆ ಪೀಕ್ ಫ್ಲವರಿಂಗ್ ಬಂದು ಅಲ್ಲಿಂದ 23 ಡೇಸ್ಗೆ, ಅಂತಂದರೆ ಇದು 8th ಆಫ್ ನವಂಬರ್ಗೆ ಬರುತ್ತೆ. ದೀಪಾವಳಿ ಆಸ್ಪಾಸನೆ ಬಂದ್ಬಿಡುತ್ತೆ. ಸೊ ನೀವು ಒಂದು 2 ಡೇಸ್ ಮುಂಚೆ ನೀವು ಹಾರ್ವೆಸ್ಟಿಂಗ್ನ ಮಾಡ್ಕೋಬಹುದು. ಇಲ್ಲಿ ನೀವು ಕಾಂಬಿನೇಷನ್ ಅಲ್ಲಿನೂ ಸಹ ಮಾಡಬಹುದು. ಓಕೆ, ಸೊ ಗಣೇಶ ಚತುರ್ಥಿ ಪ್ಲಸ್ ದಸರಾ ಮಧ್ಯ ಒಂದು ನಿಮಗೆ ಒಂದು 1 ಮಂತ್ 6 ಡೇಸ್ ಅಂದರೆ ಆಲ್ಮೋಸ್ಟ್ ಆಲ್ ಒಂದು 35 to 40 ಡೇಸ್ ಗ್ಯಾಪ್ ಇದೆ. ಓಕೆ, ಸೊ ನೀವು ಈ 2 ಬ್ಯಾಚ್ ಮಾಡ್ಕೊಂಡ್ರೆ, ಸೊ ಗಣೇಶ ಚತುರ್ಥಿಗೆ ಹಾಕಿರೋದು ಇದರಿಂದನೂ ಸಹ ನೀವು ದಸರಾಗೆ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಅಂದರೆ ಹಬ್ಬ ಆದ ತಕ್ಷಣ ನೀವೆಲ್ಲದು ಫ್ಲವರ್ಸ್ನ ಪಿಂಚಿಂಗ್ ಮಾಡಿಬಿಟ್ರೆ, ಸೊ ನೀವು ನೆಕ್ಸ್ಟ್ 23 ಡೇಸ್ಗೆ ಮತ್ತೆ ಪೀಕ್ ಫ್ಲವರಿಂಗ್ ಬರುತ್ತಲ್ವಾ. ಸೊ ಒಂದು ವೇಳೆ ಮಾರ್ಕೆಟಲ್ಲಿ ರೇಟ್ ಇಲ್ಲ ಅಂತಂದರೆ, ಸೊ ನೀವು ಅದನ್ನು ಪಿಂಚ್ ಮಾಡಿದರೆ ದಸರಾಕ್ಕೆ ಹಾಕಿರೋದು ಸಹ ಮತ್ತು ಗಣೇಶ ಚತುರ್ಥಿಗೆ ಹಾಕಿರೋದು ಸಹ ಕ್ಲಬ್ ಮಾಡಿಕೊಂಡು ನೀವು ದಸರಾಗೆ ಸೇಲ್ ಮಾಡ್ಬೋದು. ಅದೇ ಥರ ದಸರಾ ಪ್ಲಸ್ ದೀಪಾವಳಿ ಬ್ಯಾಚ್ ಮತ್ತೊಂದು ಮಾಡ್ಕೊಂಡ್ರೆ, ಸೊ ದಸರಾ ಆದ ತಕ್ಷಣ ನೀವು ಪಿಂಚ್ ಮಾಡಿಬಿಟ್ರೆ, ಸೊ ಇಲ್ಲಿ ನಿಮಗೆ ಮತ್ತೆ 11 ಡೇಸ್ ಟೈಮ್ ಸಿಗುತ್ತಲ್ವಾ. ಸೊ ಆ ಸ್ಟೇಜ್ನ ನೋಡ್ಕೊಂಡು, ಅಂದರೆ ತೀರಾ ಬಡ್ನ ಎಲ್ಲ ತೆಗೆದುಬಿಡಬಾರ್ದು. ಸೊ ಫುಲ್ಲಿಗೆ ಓಪನ್ ಆಗಿರೋ ಸ್ವಲ್ಪ ಫ್ಲವರ್ಸ್ನ ಮೀಡಿಯಂ ಓಪನ್ ಆಗಿರೋ ಫ್ಲವರ್ಸ್ನ ನೀವು ತೆಗೆದ್ರೆ, ಸೊ ದಸರಾ ಬ್ಯಾಚದೂ ಸಹ ನೀವು ದೀಪಾವಳಿಗೆ ಪೀಕ್ ಫ್ಲವರಿಂಗ್ ಬರೋ ಹಾಗೆ ಮಾಡ್ಕೊಂಡ್ರೆ ನೀವು ಈ 2 ಬ್ಯಾಚ್ದು ದೀಪಾವಳಿಗೆ ಮಾಡ್ಬೋದು. ಅಂದರೆ ನೀವು ಇದನ್ನು ಮಾಡಿದರೆ ಒಂದು ಬ್ಯಾಚಲ್ಲಿ ಗಣೇಶ ಚತುರ್ಥಿ ಪ್ಲಸ್ ದಸರಾಗೆ ಪ್ಲ್ಯಾನ್ ಮಾಡ್ಕೋದ್ರಿ, ಇನ್ನೊಂದು ಬ್ಯಾಚಲ್ಲಿ ದಸರಾ ಪ್ಲಸ್ ದೀಪಾವಳಿಗೆ ಮಾಡ್ಕೋದ್ರಿ. ಅಂದರೆ ನಿಮಗೆ ರೇಟ್ ಇಲ್ಲಾದರೂ ಸಹ, ಗಣೇಶ ಚತುರ್ಥಿಗೆ ರೇಟ್ ಇಲ್ಲಾದರೂ ಸಹ ಅದನ್ನು ದಸರಾಕ್ಕೆ ಸೇಲ್ ಆಗೋಗಿ ಮಾಡ್ಕೋಬೋದು. ಓಕೆ, ಅದೇ ಥರ ದಸರಾಗಿಲ್ಲಾದರೆ ಸಹ ದೀಪಾವಳಿಗೆ ಬರೋ ಹಾಗೆ ಒಂದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಮತ್ತೆ ಇಂಪಾರ್ಟೆಂಟ್ ಚಾಲೆಂಜಸ್ ಅದರ್ ಚಾಲೆಂಜಸ್ ಏನಿದೆ ಅದನ್ನು ಹೇಗೆ ನಾವು ಇದು ಮಾಡ್ಕೋಬಹುದು ಅಂತಂದರೆ, ಈ ಟೈಮಲ್ಲಿ ಹಬ್ಬದ ಟೈಮ್ಗಳಲ್ಲಿ ರೇನ್ಸ್ ಮಳೆ ಬರೋ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಅದು ಸಹ ನಿಮ್ಮ ಪೀಕ್ ಫ್ಲವರಿಂಗ್ ಟೈಮಲ್ಲಿ ಮಳೆ ಆಗೋ ಚಾನ್ಸಸ್ಸು ಹೆಚ್ಚಿಗೆ. ಸೊ ಒಂದು ಮಳೆ 1 ದಿನ 2 ದಿನ ಆದರೆ ಹೇಗೋ ಕವರ್ ಆಗುತ್ತೆ, ಫ್ಲವರ್ಗೆ ಏನು ಡ್ಯಾಮೇಜ್ ಆಗಲ್ಲ, ಪ್ಲ್ಯಾಂಟ್ಸ್ಗೆಲ್ಲ ಏನು ಡ್ಯಾಮೇಜ್ ಆಗಲ್ಲ. ಕಂಟಿನ್ಯೂಸ್ ಫ್ಲವರ್ ಆದಮೇಲೆ ಕಂಟಿನ್ಯೂಸ್ ಏನಾದರೂ ಮಳೆ ಆದರೆ 1 ವಾರ, ಸೊ ಫ್ಲವರ್ ಎಲ್ಲವೂ ರಾಟಿಂಗ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದು ಮಾರ್ಕೆಟ್ ನೀವು ಒಯ್ಯಲಿಕ್ಕೂ ಆಗೋದಿಲ್ಲ, ಇವನ್ ನಿಮ್ಗೆ ಹಾರ್ವೆಸ್ಟ್ ಮಾಡಲಿಕ್ಕೂ ಆಗಲ್ಲ. ಇನ್ ಕೇಸ್ ಏನಾದರೆ ಆ ಟೈಮಲ್ಲಿ ಫ್ಲವರ್ ರೇಟ್ ಏನಾದರೆ 100 ರೂಪೀಸು ಇದ್ರ ಆಸ್ಪಾಸ್ ಏನಾದರೂ ಇದ್ದರೆ ನೀವು ಒಂದು ಮಾಡ್ಬೋದು. ನಿಮ್ಗೆ ಏನಾದರೆ 1 ಎಕರೆ ಏನಾದರೂ ಇದ್ದರೆ, ಸೊ ಹೇಗೋ ನೀವು ಸ್ಟಿಕ್ಕಿಂಗ್ ಮಾಡಿರ್ತೀರ. ಓಕೆ, ಸೊ ಕೀರ್ತಿ ಹೈಬ್ರಿಡ್ ಒಂದು ಸ್ವಲ್ಪ ತಡ್ಕೋತ್ತೆ. ಓಕೆ, ಬಟ್ ಈ ರೈನಿ ಸೀಸನ್ಗೆ ಈ ಅಂಬರು ಪ್ಲಸ್ ಕೇಸರ್ ಇವೇನು 2 ಹೈಬ್ರಿಡ್ ಇದೆ ಅಲ್ವಾ, ತುಂಬ ರೇನ್ ಆದರೆ ಹೈಟ್ ಇರೋ ಪ್ಲ್ಯಾಂಟ್ಸಿಂದ ಇದು ನೀವು ಸ್ಟಿಕ್ಕಿಂಗ್ ಚೆನ್ನಾಗಿ ಮಾಡಿರಲಿಲ್ಲ ಅಂತಂದರೆ ಕಟ್ಟಾಗಿ ತೆಗೆಗಡೆ ಬೀಳೋ ಚಾನ್ಸಸ್ಸು ಹೆಚ್ಚಿಗಿರುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಚೆನ್ನಾಗಿರೋ ಫ್ಲವರ್ ಕ್ವಾಲಿಟಿ, ಸೊ ಅಂಬರು ಪ್ಲಸ್ ಕೇಸರು ತಡ್ಕೋತ್ತೆ ಮಳೆಗೆ ಸ್ವಲ್ಪ ದಿವಸ. ಓಕೆ, ಬಟ್ ಇನ್ನೂ ಚೆನ್ನಾಗಿರೋ ಫ್ಲವರ್ ಕ್ವಾಲಿಟಿ ನಿಮ್ಗೆ ಬೇಕು ಅಂತಂದರೆ, ತುಂಬ ಮಳೆ ಆಗ್ತಿದ್ರೆ ನೀವು ಮೇಲ್ಗಡೆಗೆ ಮಲ್ಚ್, ನಿಮ್ಗೆ 5 ಫೀಟ್ ಮಲ್ಚ್ ಏನಿರುತ್ತಲ್ವ ಅದನ್ನು ಕಟ್ಟಲಿಕ್ಕೆ ಯಾವ ಥರ ಕಟ್ಬೋದು ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿದರೆ, ಇನ್ ಕೇಸ್ ಮಳೆ ಆದರೂ ಸಹ ನಿಮಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಫ್ಲವರ್ಸ್ ಸಿಗ್ಬೋದು. ಆಮೇಲೆ ಅದಕ್ಕೆ ನಿಮಗೆ ಚೆನ್ನಾಗಿರೋ ಪ್ರೈಸ್ ಮಾರ್ಕೆಟಲ್ಲಿ ಸಿಗಬಹುದು ಅಂತ ನನಗನ್ಸುತ್ತೆ. ಬಟ್ ಇದೆಲ್ಲವೂ ಡಿಪೆಂಡ್ ಆಗುತ್ತೆ. ಸೊ ನೀವು ಎಷ್ಟು ಆ ಟೈಮಲ್ಲಿ ರೇಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ 30 ರೂಪೀಸು 40 ರೂಪೀಸು ಇದ್ದರೆ, ಸೊ ನೀವು ಮಲ್ಚ್ ಹಾಕೋದು ವರ್ಕೌಟ್ ಆಗುತ್ತೆ ಇಲ್ಲ ಸ್ವಲ್ಪ ನೀವು ನಿಮ್ಮ ಎಕನಾಮಿಕ್ಸ್ ನೀವೇ ಕ್ಯಾಲ್ಕುಲೇಷನ್ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ಏನು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಕೊಟ್ಟಿದ್ದೀವಿ, ಇದು ಎಲ್ಲವೂ ಸಹ ಒಂದು ಟೆಂಟೇಟಿವ್ ಡಾಟಾ. ಸೊ ಹೀಗೆ ಆಗತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಯಾಕೆ ಅಂತಂದರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಈ ಡಾಟಾ ಚೇಂಜ್ ಆಗುತ್ತೆ. ಓಕೆ, ಒಂದು ವೇಳೆ
ಈ ಸೋಯಿಂಗ್ ಡೇಟ್ಸ್ ಇದೆ, ಎಸ್ಪೆಷಲಿ ಸೋಯಿಂಗ್ ಡೇಟ್ಸ್ ಬಗ್ಗೆ ಹೇಳ್ತಾ ಇರೋದು. ಏನಾಗುತ್ತೆ, ನಾವು ಒಂದು ಅಸಂಪ್ಷನ್ ಏನಿರುತ್ತೆ ಅಂತಂದರೆ, ಸೊ 55 to 65 ಡೇಸಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಆದ ನಂತರ ಪೀಕ್ ಫ್ಲವರಿಂಗ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಬಟ್ ಏನಾಗುತ್ತೆ, ತುಂಬಾನೇ ಮಳೆ ಇದ್ದು ತುಂಬಾನೇ ಮೋಡ ಕವಿದ ವಾತಾವರಣ ಏನಾದ್ರು ಮಾರ್ಕೆಟಲ್ಲಿ ಇದ್ರೆ, ವಾತಾವರಣದಲ್ಲಿ ಇದ್ದರೆ ನಿಮಗೆ ಅದು 60 days 65 days ಹೆಚ್ಚಿಗೆ ಆಗುತ್ತೆ ಫ್ಲವರಿಂಗ್ ಆಗೋದು. ಒಂದು ತುಂಬ ಸನ್ಶೈನ್ ಇತ್ತು ಅಂತಂದರೆ, ತುಂಬ ಟೆಂಪ್ರೇಚರ್ ಚೆನ್ನಾಗಿದ್ದು, ತುಂಬ ಬೆಳಕಿದ್ರೆ ಕ್ಲೈಮೇಟಲ್ಲಿ, ಸೊ ನಿಮಗೆ ಅದು 55 ಡೇಸ್ಗೆ ಬಂದ್ಬಿಡತ್ತೆ. ಸೊ ಅವು ಎಲ್ಲವೂ ಸಹ ಡಾಟಾನ ಕನ್ಸಿಡರ್ ಮಾಡಿ ಒಂದು ಅವರೇಜಿಂಗ್ ಡಾಟಾ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಮೊದಲೇ ಫ್ಲವರಿಂಗ್ ಬಂತು ಅಂತಂದರೆ ನೀವು ಅಂದರೆ ಮೊದಲೇ ಬಂತು ಅಂತಂದರೆ ಸ್ವಲ್ಪ ನೀವು ಫ್ಲವರ್ ಬಡ್ನ ತೆಗೆದು ಸಿಂಕ್ರನೈಸ್ ಆಗೋಂಗೆ ಮಾಡ್ಕೊಳ್ಳಿ. ಓಕೆ, ಲೇಟ್ ಏನು ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಅರ್ಲಿ ಸ್ವಲ್ಪ ಬಂದರೆ ಬರ್ಬೋದು ಅಷ್ಟೇ. ಓಕೆ, ಸೊ ಇವೆಲ್ಲವೂ ಸಹ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಇಷ್ಟು ದಿವಸ ನೀವು ಏನು ಮಾಡಿರ್ತಿರಲ್ವ, ಬೆಳೆ ಬೆಳೆದಿರ್ತಿರಲ್ವ, ಅದು ಈ ಡಾಟಾ ಪ್ಲಸ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಆ್ಯಡ್ ಮಾಡ್ಕೊಂಡು ಡೇಟ್ಸ್ನ, ಸೋಯಿಂಗ್ ಡೇಟ್ಸ್ನ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಒಂದು ಕಲೆಕ್ಟಿವ್ ಡಾಟಾ ಇದೆ. ಸೊ ಇದೇ ಫೈನಲ್ ಅಲ್ಲ, ಇದನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ಕ್ಲಬ್ ಮಾಡ್ಕೊಂಡು ನೀವು ಡೇಟ್ಸ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಸೊ ಮತ್ತೆ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗುವ. ಥ್ಯಾಂಕ್ ಯು.